ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸೋಯಾಬೀನು ಮತ್ತು ಮಸಾಲೆ ಖಾರನ ಉಪಯೋಗಿಸ್ಕೊಂಡು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಸಾಮಗ್ರಿಗಳನ್ನು ಒಂದು ಸಲ ನೋಡಿ. ಇಲ್ಲಿ ನಾನು ರವೆನ ಹುರಿದು ಇಟ್ಕೊಂಡಿದ್ದೀನಿ, ಹಾಗೆ ಶೇಂಗಾ ಬೀಜ, ಮಸಾಲೆ ಖಾರ, ಸೋಯಾಬೀನು, ಹುಣಸೆಹಣ್ಣು, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಅದಾದಮೇಲೆ ಇದಕ್ಕೆ ನಾವು ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳೋಣ. ಸ್ವಲ್ಪ ನಾನಿಲ್ಲಿ ಗೋಡಂಬಿ ಒಂದು 4 ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವೀಗ ಇದನ್ನು ಹುರಿಬೇಕಾಗುತ್ತೆ. ಇದಕ್ಕೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ನಾನೀಗ ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಂದರೆ ಹಸಿಮೆಣಸು, ಟೊಮೊಟೊನು ಕೂಡ ಹಾಕೋಬೋದು. ಇಲ್ಲಿ ನಾನಿಲ್ಲಿ ಮಸಾಲೆ ಖಾರನ ಯೂಸ್ ಮಾಡಿ ಇದನ್ನು ಬಯಲುಸೀಮೆ ಕಡೆ ಮಾಡ್ತಾರೆ ಮಸಾಲೆ ಖಾರ ಅಂಥೇಳಿ, ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸೋಯಾಬೀನ್ ಹಾಕೋತಾ ಇದ್ದೀನಿ. 1 ಬೌಲ್ ಸೋಯಾಬೀನ್ ತೊಗೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಸೋಯಾಬೀನು ನಮಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೋಯಾಬೀನ್ದಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮ್ಮು ಹೀಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದದು. ಮಕ್ಕಳಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ, ಖುಷಿ ಪಡ್ತಾರೆ. ಇದು ಮಸಾಲೆ ಖಾರ ನಾನು ಹೇಳಿದ್ನಲ್ಲ ನಿಮಗೆ, ಇದನ್ನೇ ನಮ್ಮ ಕಡೆ ಮಾಡ್ತಾರೆ ಬಯಲುಸೀಮೆ ಕಡೆ. ಇದನ್ನು ನಾವು ಸಾಂಬಾರಿಗೂ, ಪಲ್ಯಗೂ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಸಾಂಬಾರು ಹುಡಿ, ಖಾರದ ಹುಡಿ ಎಲ್ಲ ಹೇಗೆ ಮಾಡಿಟ್ಕೋತೀವೋ ಆ ರೀತಿ ಇದನ್ನು ಮಸಾಲೆ ಖಾರನ ಮಾಡಿ ಇಟ್ಕೋತಾರೆ. ಇದನ್ನು ಹಾಕೋದ್ರಿಂದ ನಾವು ಕಾಯಿ ರುಬ್ಬಿ ಹಾಕೋ ಅವಶ್ಯಕತೆಯೂ ಬರಲ್ಲ ಸಾಂಬಾರಿಗೆಲ್ಲ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ಈ ಖಾರನ ಮಾಡಬೇಕಾದ್ರೇ ಎಲ್ಲನೂ ಒಣ ಕೊಬ್ಬರಿ ಇದೆಲ್ಲನೂ ಕೂಡ ಹಾಕಿ ಮಾಡಿರ್ತಾರೆ. ನಾನು ನಿಮಗೆ ಮುಂದೆ ಯಾವತ್ತಾದರೂ ಅದರದ್ದು ರೆಸಿಪಿನ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ಸ್ವಲ್ಪ ನಾನು ಅರಿಶಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ನೋಡಿ ಯಾವ ಕಲರ್ ಬಂತು ಅಂಥೇಳಿ. ಸ್ವಲ್ಪ ಮಸಾಲೆ ಖಾರ ಬ್ರೌನಲ್ಲಿ ಇರುತ್ತೆ ಕಲರು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಉಪ್ಪಿಟ್ಟಿಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಇಲ್ಲಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೋಯಾಬೀನಿಂದ ಸುಮಾರು ರೆಸಿಪಿಗಳನ್ನು ಮಾಡ್ತಾರೆ. ಸೋಯಾಬೀನ್ ಪಲಾವ್ ಮಾಡ್ತಾರೆ, ಸಾಂಬಾರಿಗೆ ಯೂಸ್ ಮಾಡ್ತಾರೆ, ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ತಾರೆ. ಹೀಗೆ ಸುಮಾರು ರೀತಿಯಲ್ಲೂ ಸೋಯಾಬೀನನ್ನು ಉಪಯೋಗಿಸ್ತಾರೆ. ಈಗ ನಾನು ನೀರು ಕುದೀತಾ ಇತ್ತು. ಈಗ ನಾನು ರವೆ ಹಾಕ್ತಾಯಿದ್ದೀನಿ. ಸೋಯಾಬೀನಿಂದ ಪಲಾವು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿದರೆ ಖುಷಿಯಾಗುತ್ತೆ. ನಾನಿಲ್ಲಿ ಸ್ವಲ್ಪ ಇಲ್ಲಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಮೇಲ್ಗಡೆ. ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇಲ್ಲಿ ಮಕ್ಕಳಿಗೆ ಹಸಿಮೆಣಸು, ಟೊಮೊಟೊನು ಎತ್ತಿಡೋ ಅಂಥ ಸೀನೇ ಇಲ್ಲ. ಎಲ್ಲನೂ ಇದರಲ್ಲಿ ಏನೂ ಇರಲ್ಲ, ಹಾಗಾಗಿ ಖುಷಿಯಾಗುತ್ತೆ ಅವ್ರಿಗೆ. ಬೇಕಂದರೆ ನೀವು ಕೊತ್ತಂಬರಿ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ, ಅದರದ್ದು ಸೋಯಾಬೀನ್ದು ಪರಿಮಳ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾಯಿಲ್ಲ. ಈಗ ಸೋಯಾಬೀನ್ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂಥೇಳಿ, ಬ್ರೌನ್ ಕಲರ್ ಆಗಿದೆ. ಇದು ನಾವು ಇಲ್ಲಿ ಮಸಾಲೆ ಖಾರ ಯೂಸ್ ಮಾಡಿರೋದ್ರಿಂದ, ಸೋಯಾಬೀನು ಹಾಕಿರೋದ್ರಿಂದ ಉಪ್ಪಿಟ್ಟು ಬ್ರೌನ್ ಕಲರಲ್ಲಿ ಬಂದಿದೆ. ನೋಡಿ, ಸೋಯಾಬೀನ್ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೋಯಾಬೀನ್ ಉಪ್ಪಿಟ್ಟು ಸೂಪರ್.